ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಟು ಕಲ್ಯಾಣಿ ಟ್ಯುಟೋರಿಯಲ್. ನಾವು ಇವತ್ತು ವಯಸ್ಸಿನ ಎರಡನೇ ಭಾಗವನ್ನು ನೋಡಲು ಹೋಗ್ತಾ ಇದ್ದೇವೆ. ಸ್ವಲ್ಪ ಬೇಸಿಕನ್ನು ತಿಳ್ಕೊಳ್ಳೋಣ, ಸ್ವಲ್ಪ ಬೇರೆ ಟಾಪಿಕ್ಸ್ದು. ಅದಾದಮೇಲೆ ಕ್ವಶನ್ ಆನ್ಸರ್ಸ್ಗೆ ನಾವು ಹೋಗೋಣ. ಇವಾಗ 2 ಪಾಯಿಂಟ್ ಹೇಳ್ತೇನೆ. ಒಂದು ಬಂದುಬಿಟ್ಟು ವಯಸ್ಸಿನ ಅಂತರ. ಇಬ್ಬರು ವ್ಯಕ್ತಿಗಳ ವಯಸ್ಸಿನ ಅಂತರ ಯಾವಾಗಲೂ ಸೇಮ್ ಇರ್ತದೆ. ಅಂದರೆ ನಮಗೆ 10 ವರ್ಷದ ಹಿಂದೆ ಇದ್ರೂ ಅವರಿಬ್ಬರ ವಯಸ್ಸಿನ ಅಂತರ ಸೇಮ್ ಇರ್ತದೆ. 10 ವರ್ಷ ಅಥವಾ 50 ವರ್ಷ ಆದಮೇಲೂ ಅವರಿಬ್ಬರ ಅಂತರ ವಯಸ್ಸಿನ ಅಂತರ ಏನಿರ್ತದೆ, ಸೇಮ್ ಇರ್ತದೆ. ಎಕ್ಸಾಂಪಲ್ ನಿಮಗೆ ಕೊಡ್ತೇನೆ. ನೀವು ಸಪೋಸ್ ಎ ಮತ್ತು ಬಿ ಇಬ್ಬರು ವ್ಯಕ್ತಿಗಳಿದ್ದಾರೆ ಅಂತ ತಿಳ್ಕೊಳ್ಳಿ. ಸಪೋಸ್ ಓಕೆ, ಇವರಿಬ್ಬರು ವ್ಯಕ್ತಿಗಳದ್ದು ವಯಸ್ಸು ಒಬ್ರದ್ದು 50 ಇದೆ, ಇನ್ನೊಬ್ರದ್ದು 55 ಇದೆ ಅಂದ್ಕೊಳ್ಳಿ. ಹೌದಾ? 25 ವರ್ಷಗಳ ಹಿಂದೆ ಇವರಿಬ್ಬರು ವಯಸ್ಸು ಏನೇನಾಗಿರ್ತದೆ, -25 ಮಾಡಿದರೆ ಎಷ್ಟು ಬರ್ತದೆ? 25 ಬರ್ತದೆ. ಇಲ್ಲಿ 25 ಮಾಡಿದರೆ ಎಷ್ಟು ಬರ್ತದೆ? 30 ಬರ್ತದೆ. ಹೌದಾ? 25 ವರ್ಷಗಳ ಹಿಂದೆ ಎ ಮತ್ತು ಬಿದು ವಯಸ್ಸುಗಳು ಇಷ್ಟಿರುತ್ತೆ. ಇವು ನೋಡಿ, ಇವರಿಬ್ಬರು ಮಿಡ್ಲ್ ಅಂತರ ಎಷ್ಟಿದೆ? 5 ವರ್ಷ ಇದೆಯಾ? 25 ವರ್ಷಗಳ ಹಿಂದನೂ ಅವರಿಬ್ಬರ ವಯಸ್ಸು ಎಷ್ಟಿದೆ ಅಂತರ? 30 - 25 5 ವರ್ಷ ಇದೆಯಾ? ಅಂದರೆ ಇಬ್ಬರು ವ್ಯಕ್ತಿಗಳ ವಯಸ್ಸಿನ ಅಂತರ ಯಾವಾಗಲೂ ಎಷ್ಟೇ ವರ್ಷಗಳು ಆದ್ರೂ, ಎಷ್ಟೇ ವರ್ಷಗಳ ಹಿಂದೆ ಆದ್ರೂ ಅವರಿಬ್ಬರ ವಯಸ್ಸಿನ ಅಂತರ ಸೇಮ್ ಇರ್ತದೆ. ಇವಾಗ ಕ್ವಶನ್ ನೋಡೋಣ. ಇವಾಗ ಕ್ವಶನ್ ನೋಡಿ, ಪ್ರವೀಣ್ ಹಾಗೂ ಜಾವೇದರ ವಯಸ್ಸಿನ ಅಂತರವು 4 ವರ್ಷಗಳು ಅಂತಿದೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ? 5 ವರ್ಷಗಳ ನಂತರ, ಅಂದರೆ 5 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ 9:8 ಆಗಿರುತ್ತದೆ ಅಂತ ಕೊಟ್ಟಿದ್ದಾನೆ. ಹೌದಾ? ಹಾಗಾದರೆ ಪ್ರವೀಣನ ಈಗಿನ ವಯಸ್ಸೆಷ್ಟು ಅಂತ ಕೇಳಿದ್ದಾರೆ. ಇದು IBPS PO 2014 ಕೇಳಿದ್ದಾನೆ ಕ್ವಶನ್ನು. ಇವಾಗ ಒಂದು ಅಬ್ಸರ್ವ್ ಮಾಡಿ, ನಮಗೆ ಯಾರ್ದು ವಯಸ್ಸು ಕೊಟ್ಟಿಲ್ಲ, ಈಗಿನ ವಯಸ್ಸು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ, ಬಟ್ ವಯಸ್ಸುಗಳ ಅಂತರ ಕೊಟ್ಟಿದ್ದಾನೆ ಮತ್ತು ವಯಸ್ಸುಗಳ ಅನುಪಾತ ಕೊಟ್ಟಿದ್ದಾನೆ. ಇವಾಗ ನಾವು ಇದನ್ನು ನೋಡ್ಬೋದು. ನಾವು ಪಾಯಿಂಟ್ಸಲ್ಲಿ ಮಾಡೋಣ, ಅಂದರೆ ನಾವು ಟ್ರೆಡಿಷ್ನಲ್ ವೇಯಲ್ಲಿ ಮಾಡಲ್ಲ. ಇದು ಈಕ್ವೇಷನ್ ಹಾಕಿ ಮಾಡೋದು. ಈಕ್ವೇಷನ್ ಹಾಕಿ ನೀವು ಮಾಡ್ಬೋದು ಅಂದರೆ ಯೂಟ್ಯೂಬಲ್ಲಿ ಬೇರೆ ವೀಡಿಯೋಗಳಲ್ಲಿರುತ್ತೆ. ಯಾಕಂದರೆ ನಮ್ಗೆ ಅದು ಅಷ್ಟೊಂದು ಟೈಮ್ ಕನ್ಸ್ಯೂಮ್ ಮಾಡ್ತದೆ, ಅಂದರೆ ನಾವು ಅದನ್ನು ಮಾಡಲಿಕ್ಕೆ ಇಚ್ಛಿಸುವುದಿಲ್ಲ. ಇವಾಗ ನೋಡಿ, ಪಾಯಿಂಟ್ಸಲ್ಲಿ ಹೆಂಗೆ ಮಾಡ್ಬೋದು ಅಂದರೆ, ಇವಾಗ ನಮ್ಮ ಕ್ವಶನ್ ಕೊಟ್ಟಿದ್ದನ್ನು ಬರ್ಕೋಬೇಕು. ಹೆಂಗೆ ಬರ್ಕೋಬೇಕು? ಇಲ್ಲಿ ನೋಡಿ, ಪ್ರವೀಣ್ ಮತ್ತು ಜಾವೇದರ ಏಜ್ ಇದೆ. ಅಂದರೆ ಯಾವಾಗ 5 ವರ್ಷಗಳ ನಂತರದ ಏಜ್ ಕೊಟ್ಟಿದ್ದಂತಾನೆ ಅನುಪಾತ. ಪ್ರವೀಣ್ ಮತ್ತು ಜಾವೇದರ ವಯಸ್ಸಿನ ಅಂತರ ಎಷ್ಟು ಕೊಟ್ಟಿದ್ದಾನೆ? 9:8 ಅಂತ ಕೊಟ್ಟಿದ್ದಾನೆ ಅನುಪಾತ. ಹೌದಾ? ಇವಾಗ ಒಂದು ಅಬ್ಸರ್ವ್ ಮಾಡಿ, 5 ವರ್ಷಗಳ ನಂತರ ಮರ್ತೋಗಿ ಆಮೇಲೆ ಬರೋಣ ಅದಕ್ಕೆ. ಪ್ರವೀಣ್ ಮತ್ತು ಜಾವೇದರ ವಯಸ್ಸಿನ ಅನುಪಾತಗಳು 9:8 ಇದೆ. ಹೌದಾ? ಅವರಿಬ್ಬರ ವಯಸ್ಸಿನ ಅಂತರ ಎಷ್ಟಿದೆ? 4 ವರ್ಷ ಅಂತ ಇದೆ. ನಾವು ಒಂದು ಪಾಯಿಂಟ್ ಹೇಳಿದ್ದೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ. ಏನು? ಇಬ್ಬರು ವ್ಯಕ್ತಿಗಳ ವಯಸ್ಸಿನ ಅಂತರವು ಯಾವಾಗಲೂ ಸೇಮ್ ಇರ್ತದೆ. ಅಂದರೆ 10 ವರ್ಷ ಮುಂದೆ ಆಗಲಿ 10 ವರ್ಷ ನಂತರ ಆದ್ರೂ ಅವರಿಬ್ಬರ ವಯಸ್ಸಿನ ಅಂತರ ಎಷ್ಟಿರ್ತದೆ? 4 ವರ್ಷನೇ ಇರ್ತದೆ. ಹೌದಾ? ಕರೆಕ್ಟ್. ಅಂದರೆ ಏನು ವಯಸ್ಸು ಅಂತರ ಇರ್ತದೆ ಅದೇ ಇರ್ತದೆ. ಇವಾಗ 4 ವರ್ಷ ಅಂತರ ಇದೆ ಅಂದರೆ 5 ವರ್ಷ ಆದಮೇಲೂ ಅವರಿಬ್ಬರದ್ದು ವಯಸ್ಸಿನ ಅಂತರ ಅಷ್ಟೇ ಇರ್ತದೆ ತಾನೆ. ಅಂದರೆ ಇಲ್ಲಿ ನೋಡಿ, ಇವರಿಬ್ಬರು ವಯಸ್ಸಿನ ಅಂತರ ಎಷ್ಟಿದೆ? 4 ವರ್ಷಗಳು ಇದೆ. ಹೌದಾ? ಇಲ್ಲಿ ನೋಡಿ, ಇವಾಗ ಪ್ರವೀಣಿಂದ ಏಜ್ ಎಷ್ಟಿದೆ? 9 ಪಾರ್ಟ್ ಇದೆ. ಇಲ್ಲಿ ಜಾವೇದಿಂದ ಏಜ್ ಎಷ್ಟಿದೆ? 8 ಪಾರ್ಟ್ ಇದೆ. ಅಂದರೆ ಅಂತರ ಎಷ್ಟಿದೆ? ಇಲ್ಲಿ 1 ಪಾರ್ಟ್ ಇದೆ. 1 ಪಾರ್ಟ್ ಏನು? ಪ್ರವೀಣ್ ಮತ್ತು ಜಾವೇದರ ವಯಸ್ಸಿನ ಅಂತರ ಏನು? ಅನುಪಾತದಲ್ಲಿ. ಇಲ್ಲಿ ಆ್ಯಕ್ಚುಯಲ್ ವಯಸ್ಸು ಅಂದರೆ ಇರಬೇಕಾದ ವಯಸ್ಸಿನ ಅಂತರ ಎಷ್ಟಿದೆ? 4 ವರ್ಷ ಇದೆ. ಅಂದರೆ ಪಾರ್ಟಿಂದ ಇದಕ್ಕೆ ಏನು ರಿಲೇಷನ್ ಏನಿದೆ ಅದು ನಮ್ಗೆ ಡೈರೆಕ್ಟಾಗಿ ಗೊತ್ತಾಗ್ತದೆ. ಏನು? ಅವರಿಬ್ಬರ ವಯಸ್ಸಿನ ಅಂತರ 1 ಪಾರ್ಟ್ ಇದೆ, ಇಲ್ಲಿ ವಯಸ್ಸಿನ ಅಂತರ 4 ವರ್ಷ ಇದೆ. ಅಂದರೆ ನಾವು ಡೈರೆಕ್ಟಾಗಿ ಬರ್ಕೋಬೋದಾ? 1 ಪಾರ್ಟ್ = 4 ವರ್ಷ ಅಂತ. ಏನಕ್ಕೆ ಅಂತ ಗೊತ್ತಾ? ಯಾಕಂದರೆ ಅವರಿಬ್ಬರ ಅನುಪಾತದ ಡಿಫ್ರೆನ್ಸ್ ಎಷ್ಟಿದೆ? 1 ಪಾರ್ಟ್ ಇದೆ. ಆ್ಯಕ್ಚುಯಲ್ ಡಿಫ್ರೆನ್ಸ್ ಎಷ್ಟಿದೆ? ಆ್ಯಕ್ಚುಯಲ್ ಅಂತರ 4 ವರ್ಷ ಇದೆ. ಅಂದರೆ ಪಾರ್ಟಲ್ಲಿ ಒಂದು ಇದೆ, ಆ್ಯಕ್ಚುಯಲ್ ವಯಸ್ಸಿದೆ. ಅಂದರೆ 1 ಪಾರ್ಟ್ = 4 ವರ್ಷ ಆ್ಯಕ್ಚುಯಲ್ ವರ್ಷ. ಇವಾಗ ಒಂದು ಅಬ್ಸರ್ವ್ ಮಾಡಿ, ಪ್ರವೀಣಿಂದು ವಯಸ್ಸು ಎಷ್ಟಿದೆ? ಇಲ್ಲಿ 9 ಪಾರ್ಟ್ ಇದೆಯಾ? ಪ್ರವೀಣಿಂದು ವಯಸ್ಸು ಎಷ್ಟಿದೆ? ಪ್ರವೀಣಿಂದು ಏಜ್ ಅಂತ ಬರ್ಕೊತೀವಿ, ವಯಸ್ಸು ಏನಿದೆ? ನಮಗೆ 9 ಪಾರ್ಟ್ ಇದೆ. ಹೌದಾ? 9 ಪಾರ್ಟ್ ಇದೆಯಾ? ಇವಾಗ ನಮಗೆ ಗೊತ್ತಿದೆ 1 ಪಾರ್ಟ್ = 4 ವರ್ಷ. ಅಂದರೆ 9 ಪಾರ್ಟಿಗೆ ಅಂದರೆ ಎಷ್ಟು ವರ್ಷ ಆಗ್ತದೆ ಆ್ಯಕ್ಚುಯಲ್ ವಯಸ್ಸು ಅಂತ ನೋಡೋಣ. ಅಂದರೆ 9 ಪಾರ್ಟಿಗೆ ಎಷ್ಟು ವರ್ಷ? ಅಂದರೆ 1 ಪಾರ್ಟಿಗೆ 4 ವರ್ಷ, ಅಂದರೆ 9 ಪಾರ್ಟಿಗೆ ಎಷ್ಟು ಅಂತ ಕೇಳಿದ್ದಾನೆ. ಅವಾಗ ನಮ್ಗೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋದಾ? ಅಂದರೆ 9 × 4 / 1 9 × 4 36 ವರ್ಷ ಬಂತು ಪ್ರವೀಣಿಂದು ಏಜ್. ಯಾವಾಗ? 5 ವರ್ಷಗಳ ನಂತರದ ಏಜ್ ಬಂತು ನಮಗೆ. ಹೌದಾ? ಬಟ್ ಕ್ವಶನಲ್ಲಿ ಏನು ಕೇಳಿದ್ದಾನೆ? ಪ್ರವೀಣನ ಈಗಿನ ವಯಸ್ಸೆಷ್ಟು ಅಂತ ಕೇಳಿದ್ದಾನೆ. ನಮಗೇನು 5 ವರ್ಷಗಳ ನಂತರ ಗೊತ್ತಾಯ್ತಾ? ಪ್ರವೀಣಿಂದ ಏಜ್ ಈಗಿನ ವಯಸ್ಸು ಹೆಂಗೆ ಗೊತ್ತಾಗುತ್ತೆ? ನಂತರದ ಏಜ್ ಗೊತ್ತಿದ್ದಾಗ ಈಗಿನ ವಯಸ್ಸು ಕಂಡುಹಿಡಿಯೋದು ಹೆಂಗೆ ಅಂದರೆ -5 ಮಾಡೋಣ. 5 ವರ್ಷದ ನಂತರ ನಂದು ಏಜ್ 30 ಇದ್ದರೆ ಈಗಿನ ವಯಸ್ಸು ನಂದೆಷ್ಟು? 25. ಅಂದರೆ -5 ಮಾಡಿದಂಗೆ. ಅಂದರೆ ಇಲ್ಲಿ 36 ಬಂದಿದೆ. 36 - 5 31 ವರ್ಷ ಪ್ರವೀಣಿಂದು ಪ್ರೆಸೆಂಟೇಜ್ ಅಂದರೆ ಈಗಿನ
ಈಗಿನ ವಯಸ್ಸು ಅಂದರೆ ಯಾವುದು? ಆಪ್ಷನ್ 2. ಇವಾಗ ನೋಡಿ ಇದನ್ನು ಸ್ವಲ್ಪ ದೊಡ್ಡದು ಅನ್ನಿಸ್ತಾ ಇದೆ ನಮ್ಗೆ, ಹೌದಾ? ಈ ಪಾಯಿಂಟೂ ನಿಮಗೆ ಅರ್ಥ ಆಯಿತು, ಇವು ಬರ್ತಾ ಕ್ವಶನ್ಗಳು ಮಾಡ್ದಂಗೆಲ್ಲ ನಮ್ಗೆ ಅರ್ಥ ಆಗ್ತದೆ. ಬಟ್ ಇವಾಗ ನೋಡಿ ಇದನ್ನು ಸ್ವಲ್ಪ ದೊಡ್ಡದು ಅನ್ನಿಸ್ತಾ ಇದೆ ತಾನೆ. ಇನ್ನೂ ಒಂದು ಮೆಥಡ್ ಇದೆ, ಅದೇನೇ ಅಂತೀವಿ ನಾವು ಆಪ್ಷನ್ ವೆರಿಫಿಕೇಷನ್ ಅಂತೀವಿ. ಇದನ್ನು ಆ್ಯಕ್ಚುಲಾಗಿ ಸಾಲ್ವ್ ಮಾಡಬೇಕಾದ್ರೆ ಯೂಸ್ ಆಗಲ್ಲ. ಬಟ್ ಏನಂದರೆ ನಮಗೆ ಟೈಮ್ ಉಳಿಸ್ಬೇಕು, ಕ್ವಶನ್ ಮಾಡಬೇಕಾದ್ರೆ ಬೇರೆ ಕ್ವಶನ್ಗಳಿಗೆ ಟೈಮ್ ಕೊಡಬೇಕು ಅಂದಾಗ ನಾವು ಆಪ್ಷನ್ ವೆರಿಫಿಕೇಷನಿಂದ ಫಸ್ಟ್ ಟ್ರೈ ಮಾಡಬೇಕು. ಇಲ್ಲಾಂದರೆ ಪಾಯಿಂಟ್ಸ್ ಅಲ್ಲಿ ಬರಬೇಕು. ಇದು ಕಲೀಲೇಬೇಕು, ಯಾಕಂದರೆ ಬೇರೆ ಪ್ರಾಬ್ಲಮ್ಗಳಲ್ಲಿ ಆಪ್ಷನ್ ವೆರಿಫಿಕೇಷನ್ ಸಾಧ್ಯ ಆಗಲ್ಲ ಒಂದೊಂದು ಪ್ರಾಬ್ಲಮ್ಗಳಲ್ಲಿ. ಆವಾಗ ಪಾಯಿಂಟ್ಸ್ ಗೊತ್ತಿದ್ರೆ ನಮಗೆ ಜಲ್ದಿ ಆಗ್ತದೆ. ಅದು ಆಪ್ಷನ್ ವೆರಿಫಿಕೇಷನ್ ಹೆಂಗೆ ಮಾಡೋದು ಅಂತ ನೋಡೋಣ. ಓಕೆ, ಇವಾಗ ನೋಡಿ ಕ್ವಶನಲ್ಲಿ ಏನು ಕೇಳಿದ್ದಾನೆ? ಪ್ರವೀಣಿನ ಈಗಿನ ವಯಸ್ಸೆಷ್ಟು ಅಂತ ಕೇಳಿದ್ದಾನೆ. ಅಂದರೆ ಆಪ್ಷನ್ಸಲ್ಲಿ ಇರ್ತಕ್ಕಂಥದ್ದು ಏನು? ಪ್ರವೀಣಿನ ಈಗಿನ ವಯಸ್ಸುಗಳ, ಹೌದಾ? ಆಪ್ಷನ್ ವೆರಿಫಿಕೇಷನ್ ಮಾಡಬೇಕಾದ್ರೆ ನಮಗೆ ಒಂದೇನು ಕೊಟ್ಟಿದ್ದಾನೆ? 5 ವರ್ಷಗಳ ನಂತರ ಅವರಿಬ್ಬರದ್ದು ವಯಸ್ಸಿನ ಅನುಪಾತ ಇಷ್ಟಿದೆ ಅಂತ ಕೊಟ್ಟಿದ್ದಾನೆ. ಇವಾಗ ನಾವು ಏನು ಮಾಡ್ಬೋದು ಅಂದರೆ 5 ವರ್ಷಗಳ ನಂತರ ಏನು ಏಜ್ ಬರುತ್ತಲ್ಲ ಅದು 9ರಿಂದ, ಪ್ರವೀಣನ ಏಜ್ ಏನು ಬರುತ್ತಲ್ಲ ಅದು 9ರಿಂದ ಗುಣಾಕಾರ ಆಗ್ತದೆ. ಕರೆಕ್ಟಾ? ನಾವು ಅನುಪಾತಗಳಲ್ಲಿ ಓದ್ತೀವಿ ಅದನ್ನು. ಯಾಕೆಂದ್ರೆಗಿನ ಒಂದು ಏಜ್ ಏನಾದರೂ ಒಂದು ನಂಬರ್ ಇತ್ತು ಅಂದ್ಕೊಳ್ಳಿ, ಅದ್ರದ್ದು ರೇಷಿಯೋ ಒಂದು ಬಂದಿದೆ ಅಂದರೆ ಅದು ಪಕ್ಕ ಆ ರೇಷಿಯೋ ಅನ್ನೋದು, ಆ ನಂಬರ್ ಅನ್ನೋದು ಏನಾಗುತ್ತೆ, ಆ ನಂಬರ್ನ ಪೂರ್ತಿಯಾಗಿ ಗುಣಾಕಾರ ಮಾಡ್ತದೆ. ಆಯಿತಾ? ಇವಾಗ ಅದೇ ರೀತಿಯಲ್ಲಿ ಅಂದರೆ ಇವಾಗ ನಮಗೆ ಗೊತ್ತಿರೋ ಪ್ರೆಸೆಂಟ್ ಏನೇನಿದೆ, ಈಗಿನ ವಯಸ್ಸನ್ನ ಆಪ್ಷನ್ಸ್ ಕೊಟ್ಟಿದ್ದಾನೆ. ನಮಗೆ ಅನುಪಾತದಲ್ಲಿ ಏನಿದೆ? 5 ವರ್ಷಗಳ ನಂತರದ್ದು ಅನುಪಾತ ಇದೆ. ಅಂದರೆ ನಾವು ಈ ಆಪ್ಷನ್ಗಳಿಗೆ ನಾವು 5 ವರ್ಷ ಆ್ಯಡ್ ಮಾಡ್ಬೋದಾ? 32 + 5 ಮಾಡಿದಾಗ ಎಷ್ಟು ಬರುತ್ತೆ ನಮಗೆ? 37 ಬರುತ್ತೆ. 31ಕ್ಕೆ 5 ಆ್ಯಡ್ ಮಾಡಿದ್ರೆ 36 ಬರುತ್ತೆ. 24ಕ್ಕೆ 5 ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? 29 ಬರುತ್ತೆ. 28ಕ್ಕೆ 5 ಆ್ಯಡ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 33 ಬರುತ್ತೆ. ಆಯಿತಾ? ಇವಾಗ ನಾವು ಆಪ್ಷನ್ ವೆರಿಫಿಕೇಷನ್, ಇವು 5 ವರ್ಷಗಳ ನಂತರದ ಏಜ್ ಬಂತ +5 ಇಯರ್ಸ್ದು. ಇವಾಗ ಅನುಪಾತನು ಯಾವುದರಲ್ಲಿದೆ? +5 ಇಯರ್ಸಲ್ಲಿದೆಯಾ? ಇವಾಗ 9ರಿಂದ ಗುಣಾಕಾರ ಆಗ್ತದೆ ಇಲ್ಲ ನೋಡೋಣ. 9 ಹೋಗುತ್ತಾ? 37 ಹೋಗಲ್ಲ. 36 ಹೋಗುತ್ತೆ. 29 9ರಿಂದ ಹೋಗುತ್ತಾ? ಮಗಿಲು ಬರುತ್ತಾ? ಬರಲ್ಲ. 33 ಬರುತ್ತಾ? ಬರಲ್ಲ. ಅಂದರೆ ನಮ್ಗೆ ಆಪ್ಷನ್ ಏನು? 36 ಡೈರೆಕ್ಟ್. 36 ಅಂದರೆ ಇಲ್ಲಿ ಆಪ್ಷನ್ ಯಾವುದು? ಆಪ್ಷನ್ 2 31 ವರ್ಷ. ನೋಡಿ ನಾವು ಏನು ಕ್ಯಾಲ್ಕುಲೇಷನ್ ಮಾಡ್ದೇನೆ ಜಸ್ಟ್ 5ರಿಂದ ಆ್ಯಡ್ ಮಾಡಿ 9ರಲ್ಲಿ ಭಾಗ ಹೋಗ್ತದೆಲ್ಲ ನೋಡಿದ್ದೀವಿ. ಇದಷ್ಟೇ ನೋಡಲಿಕ್ಕೆ ಆಪ್ಷನ್ ವೆರಿಫಿಕೇಷನ್ ಡೈರೆಕ್ಟ್ ಆನ್ಸರ್ ಬಂತು. ನಾವು ಯಾವುದು 4 ವರ್ಷನೂ ಯೂಸ್ ಮಾಡಲಿಲ್ಲ, ಮತ್ತು ಕ್ವಶನ್ ಬರ್ಕೊಂಡು ದೊಡ್ಡ ಪ್ರಾಸೆಸ್ ಮಾಡೋ ಅವಶ್ಯಕತೆಯೂ ಬರಲಿಲ್ಲ. ಇದು ಇಷ್ಟೇ ಕ್ವಶನ್ದು. ಇದು ಮುಂದಿನ ಕ್ವಶನ್ಗಳನ್ನು ನಾವು ಆಮೇಲೆ ನೋಡೋಣ. ಇವಾಗ ಇಲ್ಲಿ ನೋಡಿ, ಅದೇ ಇವಾಗ ಹಿಂದೆ ಕ್ವಶನ್ ಮಾಡಿದ್ವಲ್ಲ ಅದೇ ಥರ. ಅವಾಗ ಏನು ಮಾಡ್ತೀವಿ? 5 ವರ್ಷಗಳ ನಂತರ ಅಂತಿದ್ವಿ. ಇವಾಗ 5 ವರ್ಷಗಳ ಹಿಂದೆ ಅಂತ ಮಾಡ್ತೇವೆ. ಓಕೆ, ಕ್ವಶನ್ ನೋಡಿ. ರಾಮ ಮತ್ತು ಪ್ರಕಾಶರ ವಯಸ್ಸಿನ ಅನುಪಾತವು 10 ವರ್ಷಗಳು. ಓಕೆ, ಅಂತರವು. ಓಕೆ, 5 ವರ್ಷಗಳ ಹಿಂದೆ ಅವರ ವಯಸ್ಸಿನ ಅನುಪಾತವು 5:6 ಇದೆ. ಹಾಗಾಗಿದ್ದರೆ ಪ್ರಕಾಶನ ಈಗಿನ ವಯಸ್ಸೆಷ್ಟು ಅಂತ ಕೇಳಿದ್ದಾನೆ. ಇದನ್ನು ನಾವೇ ಫ್ರೇಮ್ ಮಾಡಿರೋದು ಕ್ವಶನ್ನು ಪ್ರಾಕ್ಟೀಸ್ಗೋಸ್ಕರ. ನೋಡಿ, ರಾಮು ಮತ್ತು ಪ್ರಕಾಶನ ವಯಸ್ಸಿನ ಅಂತರವು ಎಷ್ಟಿದೆ? 10 ವರ್ಷ ಅಂತ ಕೊಟ್ಟಿದ್ದಾನೆ. ಇದು ಒಂದು ಪಾಯಿಂಟ್ ಇಟ್ಕೋಬೇಕು. ನೆಕ್ಸ್ಟ್ 5 ವರ್ಷಗಳ ಹಿಂದೆ ಅವರ ವಯಸ್ಸಿನ ಅನುಪಾತ 5:6. ಇವಾಗ ರಾಮ ಮತ್ತು ಪ್ರಕಾಶರ ವಯಸ್ಸಿನ ಅನುಪಾತ ಎಷ್ಟಿದೆ? ನಮಗೆ 5:6 ಇದೆ. ಯಾವಾಗ? 5 ವರ್ಷ ಹಿಂದೆ. ಓಕೆ, ಇವಾಗ ನಮಗೇನು ಕೇಳಿದ್ದಾನೆ? ಪ್ರಕಾಶನ ಈಗಿನ ವಯಸ್ಸು, ಪ್ರಕಾಶನದು ಈಗಿನ ವಯಸ್ಸು ಅಂತ ಕೇಳಿದ್ದಾನೆ. ಬಟ್ ಅಂತರ ಯಾವಾಗಲೂ ನಮಗೆ ಸೇಮ್ ಇರ್ತದೆ, ಹೌದಾ? ಇಲ್ಲಿ ನೋಡಿ, ಇವರು ರಾಮ ಮತ್ತು ಪ್ರಕಾಶರ ವಯಸ್ಸಿನ ಅಂತರ ಎಷ್ಟು ಕೊಟ್ಟಿದ್ದಾನೆ ನಮಗಲ್ಲಿ? 10 ವರ್ಷ ಕೊಟ್ಟಿದ್ದಾನೆ, ಹೌದಾ? ನಮಗಿಲ್ಲಿ ಪಾರ್ಟ್ಸ್ ನೋಡಿ. ರಾಮನ ವಯಸ್ಸಿನ ಎಷ್ಟು ವಯಸ್ಸಿದೆ ಪಾರ್ಟ್? 5 ವರ್ಷಗಳ ಹಿಂದೆ 5 ಪಾರ್ಟ್ ಇದೆ. ಪ್ರಕಾಶನದ 6 ಪಾರ್ಟ್ ಇದೆ. ಇವರಿಬ್ಬರು ವಯಸ್ಸಿನ ಅಂತರ ಎಷ್ಟಿದೆ? 1 ಪಾರ್ಟ್ ಇದೆ, ಹೌದಾ? ನಮಗಿಲ್ಲಿ ನೋಡ್ಬೋದು, ರಾಮ ಮತ್ತು ಪ್ರಕಾಶನ ವಯಸ್ಸಿನ ಅಂತರ 1 ಪಾರ್ಟ್ ಇದೆ. ಆ್ಯಕ್ಚುಯಲ್ ಇಯರ್ಸು 10 ಇಯರ್ ಇದೆ. ಅಂದ್ರೇನು? 1 ಪಾರ್ಟ್ = 10 ಇಯರ್ಸ್, ಹೌದಾ? ಇವಾಗ ಇಲ್ಲಿ ನೋಡಿ, ನಮಗೆ ಪ್ರಕಾಶನ ಏಜ್ ಕೇಳಿದ್ದಾನೆ. ಪ್ರಕಾಶನ ಏಜು ನಮ್ಗೆ ಎಷ್ಟಿದೆ? 6 ಪಾರ್ಟ್ ಇದೆ, ಹೌದಾ? ಪ್ರಕಾಶನ ಏಜು 6 ಪಾರ್ಟ್ ಇದೆ ಅಂದರೆ ಪ್ರಕಾಶ್ ಅಂತ ಬರ್ಕೊಂಡು ಅಂದ್ಕೊಂಡು, ಪ್ರಕಾಶನದ ಏಜ್ ಎಷ್ಟಿದೆ? 6 ಪಾರ್ಟ್ ಇದೆ. ಅಂದರೆ ನಮಗೆ ಇಯರ್ಸಲ್ಲಿ ಬೇಕಾ? ಹೌದಾ? ಯಾಕಂದರೆ ನಮ್ಗೆ ಆಪ್ಷನ್ಸಲ್ಲೆಲ್ಲ ಇಯರ್ಸಲ್ಲಿದೆ, ಪಾರ್ಟ್ಸಲ್ಲಿಲ್ಲ. ಅವಾಗ ನಾವೇನು ಮಾಡಬೇಕು ಅಂದರೆ, ನಮಗಿಲ್ಲಿ ಒಂದು ಇಯರ್ = 1 ಪಾರ್ಟ್ = 10 ಇಯರ್ ಇದೆ. ಅಂದರೆ ನಮಗೆ ಪ್ರಕಾಶನ ಏಜ್ ಎಷ್ಟಿದೆ? 6 ಪಾರ್ಟ್ ಇದೆ. 6 ಪಾರ್ಟ್ = ಎಷ್ಟು ಅಂತ ಅರ್ಥ ಆಯ್ತಾ? ಇವನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಅಂದರೆ 6 ಪಾರ್ಟ್ × 10 ಇಯರ್ಸ್ / 1 ಪಾರ್ಟ್ ಅಂದರೆ ನಮಗೆ ಎಷ್ಟು ಬರುತ್ತೆ? 10 × 6 = 60 ಇಯರ್ಸ್ ಬಂತು.
ಹೌದಾ? ಇವು ನೋಡಿ 60 ಇಯರ್ ಅನ್ನೋದೇನು, ಪ್ರಕಾಶನ ಏಜ್ ಯಾವಾಗ 5 ವರ್ಷಗಳ ಹಿಂದೆ. ನಮಗೇನು ಕ್ವಶನ್ ಏನು ಕೇಳಿದೆ, ಪ್ರಕಾಶನ ಈಗಿನ ವಯಸ್ಸೆಷ್ಟು ಅಂತ ಕೇಳಿದ್ದಾನೆ. ಹೌದಾ? ಇವಾಗ ಪ್ರಕಾಶಂದು ಏಜು 5 ವರ್ಷಗಳ ಹಿಂದೆ ನಮ್ಗೆ 60 ವರ್ಷ ಇದ್ದಾಗ ಈಗಿನ ವಯಸ್ಸು ನಾವು ಹೆಂಗೆ ಕಂಡು ಹಿಡಿತೀವಿ? +5 ಆ್ಯಡ್ ಮಾಡ್ತೀವಿ. ಹೌದಾ? ಸಪೋಸ್ ನಂದು 5 ವರ್ಷಗಳ ಹಿಂದೆ ನಂದು ವಯಸ್ಸು 20 ಇದ್ದರೆ ಈಗಿನ ವಯಸ್ಸು ನಮಗೆಷ್ಟು? 5 ವರ್ಷ ಕಳೆದಿದೆಯಾ ಅಂದರೆ ನನ್ನ ವಯಸ್ಸಿಗೆ ಎಷ್ಟು? 5 ವರ್ಷ ನಾವು ಆ್ಯಡ್ ಮಾಡ್ತೇವೆ. ಅದೇ ರೀತಿ ಇಲ್ಲಿ ಪ್ರಕಾಶಂದು ಏಜ್ ಎಷ್ಟಿದೆ? 60 ವರ್ಷ ಇದೆ. ಯಾವಾಗ? 5 ವರ್ಷಗಳ ಹಿಂದೆ. ಅಂದರೆ ಈಗಿನ ಏಜ್ ಬೇಕು ಅಂದರೆ ಏನು ಮಾಡಬೇಕು? ಪ್ರೆಸೆಂಟ್ ಏಜ್ ಅಂತ ಬರ್ಕೊಂತೀವಿ. ಪ್ರೆಸೆಂಟ್ ಈಸ್ ಈಕ್ವಲ್ ಟು 5 ವರ್ಷಗಳ ಹಿಂದಿನ ಏಜ್ ಏನಿದೆ? 60 + 5 ನಮಗೆಷ್ಟು? 65 ವರ್ಷ. ಆಪ್ಷನ್ ಯಾವುದು? ಆಪ್ಷನ್ ಡಿ. ಹೌದಾ? ಇವಾಗ ಹಿಂದಿನ ಕ್ವಶನ್ ಮಾಡ್ದಂಗೆ ನಾವು ಆಪ್ಷನ್ ವೆರಿಫಿಕೇಷನ್ ಇಲ್ಲೂ ಮಾಡ್ಬೋದು. ಹೌದಾ? ಇದೆಲ್ಲ ಬರ್ಕೊಂಡು ಇದು ಕ್ಯಾಲ್ಕುಲೇಷನ್ ಮಾಡೋಕ್ಕಿಂತ ಮುಂಚೆ ನಾವು ಆಪ್ಷನ್ ವೆರಿಫಿಕೇಷನ್ನು ಮಾಡ್ಬೋದು. ಅದನ್ನು ನೋಡೋಣ. ಇಲ್ಲಿ ನೋಡಿ, ಆಪ್ಷನ್ ವೆರಿಫಿಕೇಷನ್ ಮಾಡಬೇಕಾದ್ರೆ ನಮಗೆ ಒಂದು ನೆನ್ಪಿಟ್ಕೋಬೇಕಂತ ಪಾಯಿಂಟ್ ಏನಪ್ಪ ಅಂದರೆ ನಮಗೆ ಆಪ್ಷನ್ಸಲ್ಲಿ ಏನು ಕೊಟ್ಟಿದ್ದಾನೆ ಅಂತ. ಇವಾಗ ಆಪ್ಷನ್ಸಲ್ಲಿ ನಮಗೆ ಏನು 5 ವರ್ಷಗಳ ಹಿಂದಿನ ವಯಸ್ಸು ಕೊಟ್ಟಿರ್ಬೋದು, ಈಗಿನ ವಯಸ್ಸು ಕೊಟ್ಟಿರ್ಬೋದು, ಅಥವಾ ಮುಂದಿನ ವಯಸ್ಸು ಕೊಟ್ಟಿರ್ಬೋದು. ಬಟ್ ನಾವು ಆಪ್ಷನ್ಸ್ ಏನು ಕೊಟ್ಟಿದ್ದಾನೆ ಅದನ್ನು ಕೇರ್ಫುಲ್ಲಾಗಿ ನೋಡಿದ್ರೆ, ಅಂದರೆ ಏನು ಕ್ವಶನ್ ಕೇಳಿದಾನೋ ಅದೇ ಆಪ್ಷನ್ಸಲ್ಲಿ ನಮಗೆ ಇರ್ತದೆ. ಅಂದರೆ ಏನು? ಪ್ರಕಾಶನ ಈಗಿನ ವಯಸ್ಸು ಇದೆ. ಹೌದಾ? ಈಗಿನ ವಯಸ್ಸಿದೆ. ಬಟ್ ಅನುಪಾತ ಏನಿದೆ? 5 ವರ್ಷಗಳ ಹಿಂದಿನ ಅನುಪಾತ ಇದೆ. ಕರೆಕ್ಟಾ? ಇವಾಗ ನಾವು ವಯಸ್ಸನ್ನು, ಯಾಕೆ ಅನುಪಾತನ ಈಗ ತರೋಕ್ಕಾಗಲ್ಲ, ಬಟ್ ವಯಸ್ಸನ್ನು ಹಿಂದೆ ತಗೊಂಡು ಹೋಗ್ಬೋದಾ? ಅದು ಈಸಿ. -5 ಮಾಡಿಬಿಟ್ರೆ ನಮ್ಗೆ ಹಿಂದಿನ ವಯಸ್ಸು ಬಂದುಬಿಡ್ತದೆ. ಸೊ 5 ವರ್ಷ ಇದು ಮೈನಸ್ ಮಾಡ್ಕೊತ ಹೋದರೆ ಇಲ್ಲಿ -5 ಮಾಡಿದ್ರೆ ಎಷ್ಟು ಬರುತ್ತೆ? 63 ಬರ್ತದೆ. ಇಲ್ಲಿ -5 ಮಾಡಿದ್ರೆ ಎಷ್ಟು ಬರುತ್ತೆ? 37 ಬರ್ತದೆ. ಇಲ್ಲಿ -5 ಮಾಡಿದ್ರೆ 50 ಬರ್ತದೆ. ಇಲ್ಲಿ -5 ಮಾಡಿದ್ರೆ 60 ಬರ್ತದೆ. ಆಯಿತಾ? ಈ ಪಾಯಿಂಟ್ ಹತ್ರ ಅರ್ಥ ಆಯ್ತಾ? ಇವಾಗ ಒಂದು ನೋಡಿ, ನಮಗೆ ಪ್ರಕಾಶನ ವಯಸ್ಸು 5 ವರ್ಷ ಹಿಂದಿನ ವಯಸ್ಸು, 5 ವರ್ಷ ಹಿಂದೆ ಏನಿರುತ್ತಲ್ಲ ಅದು ವಯಸ್ಸು ಬಂತು ನಮಗೆ. ಇವಾಗ ಪ್ರಕಾಶನ ವಯಸ್ಸು ಎಷ್ಟು ಪಾರ್ಟ್ ಇದೆ? 6 ಪಾರ್ಟ್ ಇದೆ. ಅಂದ್ರೇನು? 6ರ ಮಧ್ಯೆಲಿ ಇವು ಹೋಗ್ಬೇಕು. ಅಂದರೆ 6ರಿಂದ ಇವ್ರನ್ನ ಪ್ರಾಪರಾಗಿ, ಅಂದರೆ ಕರೆಕ್ಟಾಗಿ ನಾವು ಭಾಗಿಸೋಕ್ಕೆ ಬಂದಿರಬೇಕು. ಅವಾಗ ಮಾತ್ರ ಅವಾಗ ಕರೆಕ್ಟ್ ಆನ್ಸರ್ ಇರುತ್ತೆ. ಇವಾಗ ನೋಡಿ, 6ರಿಂದ 63 ನಾವು ಭಾಗಲೇ ಮಾಡ್ಬೋದಾ? ಮಾಡೋಕ್ಕಾಗಲ್ಲ. ಹೌದಾ? ನಮ್ಗೆ 6ರಿಂದ ಮಾಡೋಕ್ಕೆ ನಮಗೆ ಡೈರೆಕ್ಟಾಗಿ ಗೊತ್ತಾಗಲಿಲ್ಲ ಅಂತಂದರೆ 2 ಮತ್ತು 3ರಿಂದ ಭಾಗ ಹೋಗತಕ್ಕಂಥ ಸಂಖ್ಯೆನ 6ರಿಂದ ಭಾಗ ಹೋಗ್ತದೆ ಅಂತ ಇರ್ತದೆ. ಇಲ್ಲಿ 3ರಿಂದನೂ ಭಾಗ ಹೋಗ್ತದೆ, ಬಟ್ 2ರಿಂದ ಭಾಗ ಹೋಗಲ್ಲ. ಆ ಪಾಯಿಂಟ್ಸ್ ನಿಮಗೆ ನ್ಯೂಮೆರಿಕಲ್ಸ್ ಬಂದಾಗ, ನ್ಯೂಮೆರಿಕಲ್ಸ್ ಚಾಪ್ಟರ್ ಬಂದಾಗ, ಸಂಖ್ಯಾಶಾಸ್ತ್ರಗಳು ಬಂದಾಗ ನಾವು ಹೇಳ್ಕೊಡ್ತೇವೆ. ಇವಾಗ 37 6ರಿಂದ ಭಾಗಲೇ ಹೋಗ್ತದಾ? ಇಲ್ಲ. ಯಾಕಂದರೆ 6ರಲ್ಲಿ 36 ಅಲ್ಲೇ ಹೋಯಿತು, ಒಂದು ಉಳಿತು. ಅಂದರೆ 6ರಿಂದ ಭಾಗಲೇ ಹೋಗಲ್ಲ. 50 ಭಾಗಲೇ ಹೋಗ್ತದಾ? ಹೋಗಲ್ಲ. ಮತ್ತು 60 6ರಿಂದ ಭಾಗ ಹೋಗ್ತದಾ? ಎಸ್, 60 ಭಾಗಲೇ ಹೋಗ್ತದೆ. ಅಂದರೆ 4ನೇ ಆಪ್ಷನ್ ನಮಗೆ ಕರೆಕ್ಟ್ ಆನ್ಸರ್ ಕೊಡ್ತದೆ. ಅಂದರೆ ಏನು? 65 ವರ್ಷ ಯಾರ್ದು? ಪ್ರಕಾಶನ ಈಗಿನ ವಯಸ್ಸು. ಆಪ್ಷನ್ ವೆರಿಫಿಕೇಷನಿಂದ ಫಾಸ್ಟಾಗಿ, ಅಂದರೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಇಷ್ಟೊಂದು ಬರೋದು ಹೇಳ್ತಾ ಇದ್ದೀನಿ. ಬಟ್ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಬಾಯಿ ಲೆಕ್ಕ ಏನು? 68 - 5 ಅಪ್ಪ 63 6ರಿಂದ ಹೋಗ್ತದೆ? ಇಲ್ಲ, ಮುಗೀತು. ಇಷ್ಟೇ. ನೀವೇನು ಬರ್ಕೊಳ್ಳೋದು ಅವಶ್ಯಕತೆಯೂ ಇರೋದಿಲ್ಲ. ಡೈರೆಕ್ಟಾಗಿ ಬಾಯಿ ಲೆಕ್ಕದಲ್ಲಿ ಮಾಡ್ಬೋದು. ಪೆನ್ನು ಬೇಕಾಗಿಲ್ಲ, ಪೇಪರು ಬೇಕಾಗಿಲ್ಲ. ಬಹಳಷ್ಟು ಲೆಕ್ಕ, ಅಂದರೆ 95% ಲೆಕ್ಕಗಳಿಗೆ ಪೆನ್ನು ಪೇಪರ್ ಇಲ್ಲದೇ ನೀವು ಸಾಲ್ವ್ ಮಾಡಲಿಕ್ಕೆ ಬರ್ತದೆ. ಎಂಡ್ ಆಫ್ ದಿ ಸೆಷನ್, ಎಂಡ್ ಆಫ್ ದಿ ಸಿರೀಸ್ ಏನಿದೆ ಅಲ್ಲ, ನಿಮಗೆ ಪೆನ್ನು ಪೇಪರ್ ಇಲ್ಲದೇ ಸಾಲ್ವ್ ಮಾಡ್ಲಿಕ್ಕೆ ಬರಬೇಕು. ಬಟ್ ಅದಕ್ಕೆ ಒಂದು ರಿಕ್ವೈಸೈಟ್, ಅಂದರೆ ನಮಗೆ ಬೇಕಾಗಿರ್ತಕ್ಕಂಥ ಮೇನ್ ಏನಂದರೆ ಬೇಸಿಕ್ ಮಗ್ಗಿಗಳು ನಮಗೆ ಫಾಸ್ಟಾಗಿ ಬರ್ತಾ ಇರಬೇಕು. ಅನುಪಾತಗಳ ಬಗ್ಗೆ ಸ್ವಲ್ಪ ಐಡಿಯಾ ಇರಬೇಕು. ಓಕೆ, ನಿಮಗೆ ಅನುಪಾತಗಳ ಬಗ್ಗೆ ಐಡಿಯಾ ಇರಲಿಲ್ಲ ಅಂತಂದ್ರೂ ನಮ್ಮ ಜನರು ಸರ್ ಮುಂದೆ ಅನುಪಾತಗಳ ಬಗ್ಗೆ ಟೀಚ್ ಮಾಡ್ತಾರೆ. ಅದರಲ್ಲಿ ನಾವು ನೋಡ್ಕೋಬೋದು. ನಾವು ಇಲ್ಲಿಗೆ ಈ ಲೆಕ್ಕಗಳನ್ನು ಉಳಿಸೋಣ. ಮುಂದಿನ ಲೆಕ್ಕಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಇದೇ ಥರದ್ದು ಬೇರೆ ಬೇರೆ ಥರ ಕ್ವಶನ್ಸ್ ಕೇಳ್ತಾನೆ, ಫ್ರೇಮ್ ಮಾಡ್ತಾನೆ, ಅದನ್ನು ನೋಡ್ಕೊಂಡು ಹೋಗೋಣ. ಆಮೇಲೆ ನಾವು ಯಾವ ಥರ ಕ್ವಶನ್ಸಲ್ಲಿ ಮಾಡ್ತಾನೆ ಅದನ್ನು ನಾವು ಮಾಡ್ಕೊಂಡು ಹೋಗೋಣ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ನಾವು ಜಾಸ್ತಿ ತೊಗೊತೀವಿ ಇಲ್ಲಿ. ಮುಂದೆ ನಾವು ನೋಡ್ತಾ ಇರಿ. ಮತ್ತು ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.